ಆರ್ಡರ್ ಇದೆಯಮ್ಮ 8 ಅವರ್ ಯಾರು ಕೆಲಸ ಮಾಡ್ತಾರೋ ಸರ್ಕಾರಿ ಅಧಿಕಾರಿಗಳಲ್ಲಿ ಪ್ರೈವೇಟ್ ಆಗಿ ಸುಪ್ರೀಂ ಕೋರ್ಟ್ ಇಂದ 27,000 ಸಂಬಳ ಕೊಡಬೇಕು ಅಂತಿದ್ದಾರೆ. ನಿಮ್ಗೆ ಪ್ರತಿ ತಿಂಗಳು ಎಷ್ಟು ಕೊಡ್ತಾ ಇದ್ದಾರೆ ಗೌರವಧನ? ಬರೀ 5,000 ಸರ್. ನಿಮ್ಮ ಹಾ ಸರ್, ಎಲ್ಲರಿಗೂ ಲೆಟರ್ ಕಳಿಸಿದೀವಿ, ನಾವು ಕೊಟ್ಟಿದೀವಿ. ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಎಲ್ಲಾ ಕಡೆ ಕೊಟ್ಟಿದೀವಿ. ಆಮೇಲೆ ಇವಾಗೂ ಲೆಟರ್ ಕೊಟ್ಟಿದೀವಿ. ನಮ್ ಸಮಸ್ಯೆ ಅಲ್ಲಿ ಬಗೆಹರಿದಿಲ್ಲ, ಅದಕ್ಕೆ ಇಲ್ಲಿ ಬಂದಿದೀವಿ ಸರ್. ಲೆಟರ್ ಇಸ್ಕೊಂಡಿದ್ದಾರೆ ಅಷ್ಟೇ ಸರ್, ಅದಕ್ಕೆ ಯಾವ್ದೋ ಮಾಹಿತಿ ಉತ್ತರ ಕೊಟ್ಟಿಲ್ಲ ಸರ್. ಚೆಕ್ ಮುಖಾಂತರ ಕೊಡೋದು, ನೇರವಾಗಿ ನಮ್ ಖಾತೆಗೆ ಹಣ ಬರ್ಬೇಕು, ಸಂಬಳ ಬರ್ಬೇಕು ಅನ್ನೋದೊಂದು ಇದು ಮುಖ್ಯ ಇಂಪಾರ್ಟೆಂಟ್ ಸರ್. 12 ಗ್ರಾಮಗಳು ಬರುತ್ತೆ ಸರ್. ಅಲ್ಲಿಗೆ ಹೋಗೋದಕ್ಕೆ ಯಾವ್ದೋ 1 ಗ್ರಾಮ ಅಥವಾ 2 ಗ್ರಾಮ ಮಾತ್ರ ವೆಹಿಕಲ್ ವ್ಯವಸ್ಥೆ ಇರುತ್ತೆ. ಇನ್ನು ಪ್ರತಿ ಗ್ರಾಮಕ್ಕೂ ನಾವು ಒಂದ್ ವೆಹಿಕಲ್ ಅಲ್ಲಿ ಹೋಗ್ಬೇಕು, ಇಲ್ಲ ನಡ್ಕೊಂಡು ಹೋಗ್ಬೇಕು. ನಮ್ಗೆ ಯಾವ್ದೇ ರೀತಿ ಭದ್ರತೆ ಇಲ್ಲ ಸರ್. ಸರ್ಕಾರ ಬರೀ ನಮ್ಗೆ ಕಣ್ಣೋರ್ಸ ಕೆಲಸ ಮಾಡ್ತಾ ಇದೆ. 2022 ಸ್ಟ್ರೈಕ್ ಮಾಡಿದ್ವಿ, ಮತ್ತೆ ಕಳೆದ ವರ್ಷನೂ ನಾವು ಸ್ಟ್ರೈಕ್ ಮಾಡಿದ್ವಿ. ಬರೀ ಭರವಸೆ ನೀಡ್ತಾ ಇದೆ ಹೊರತು ಯಾವ್ದು ಸತ ಇಲ್ಲಿವರೆಗೂ ಈಡೇರಿಸೋವರೆಗೂ ನಾವ್ ಇಲ್ಲಿಂದ ಎದ್ದು ಹೋಗಲ್ಲ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಶ್ವೇತಾ ಪಿ. ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಮುದ್ಗೇರೆ ಗ್ರಾಮ ಪಂಚಾಯತಿ ಒಕ್ಕೂಟದಲ್ಲಿ MBK ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಒಂದು ಹೆಣ್ಣು ಮಗು 8:30 ರಾತ್ರಿಯಲ್ಲಿ ಒಂದು ಸಂಘ ನಡೀತಾ ಇದೆ ಅಂದ್ರೆ ಅಲ್ಲಿ ನಾವು ಮೀಟಿಂಗ್ ಜಾಯಿನ್ ಆಗ್ಲೇಬೇಕು. ಆ ಮೀಟಿಂಗ್ ಹೆಂಗ್ ನಡೀತಾ ಇದೆ ಅಂತ ಪ್ರತಿ ಸಲ ಚೆಕ್ ಮಾಡ್ಬೇಕು. ಒಂದು ಮಹಿಳೆ 8:30 ರಾತ್ರಿಯಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ಅವ್ರ ಗೌರವಧನ ಎಷ್ಟು ಕೊಡ್ಬೇಕು ಅಂತ ಇವ್ರ ಮನ್ಸಲ್ಲಿ ಐತೆ. 5,000 ಕೊಡ್ತವ್ರೆ. ಯಾರಾದ್ರೂ 8:30 ರಾತ್ರಿ ಹೋಗಿ ಒಂದ್ ಸಂಘ ಮೀಟ್ ಮಾಡ್ತಾರ? 8:30 ರಾತ್ರಿ ಅದು ಏನಕ್ಕಾಯ್ತು? ಒಬ್ಬ ಮಹಿಳೆ ನೈಟ್ ಎಲ್ಲ ದುಡಿದ್ರೆ ಗೌರವಧನ ಇಲ್ಲ ಅಂದ್ಮೇಲೆ ಏನಕ್ಕೆ ದುಡಿಬೇಕು ನಾವು? ಸ್ವಸಹಾಯ ಸಂಘದವ್ರ ಮಹಿಳೆಯರು ಮಾತ್ರ ಎಲ್ಲದಕ್ಕೂ ಬೇಕು. ಸ್ವಸಹಾಯ ಸಂಘ ಗ್ರೂಪ್ ಮಾಡಿ ಅನ್ನೋದಕ್ಕೂ ಮಾತ್ರ ಮಹಿಳೆಯರು ಬೇಕು. ಗೌರವಧನ ಹೆಚ್ಚು ಮಾಡಕ್ಕಾಗಲ್ವಾ ಅವ್ರಿಗೆ? ಏನ್ ಗೊತ್ತಾಗಲ್ವಾ? ಎಷ್ಟು ಇಲಾಖೆಗೆ ಬೇರೆ ಬೇರೆ ಇಲಾಖೆ ಕೆಲಸ ಎಲ್ಲ ನಮಗ್ ಕೊಡ್ತಾರೆ, ಎಲ್ಲಾನು ಕಂಪ್ಲೀಟ್ ಮಾಡ್ಕೊಡ್ತಾ ಇದೀವಿ. ಗೌರವಧನ ಬೇರೆ ಇಲಾಖೆ ಅವ್ರ ತಗೊಂಡು ನಮಗ್ ಬರೀ 5,000 ಕೊಡ್ಲಾ? ಇಲ್ಲ ಸರ್, ಏನೇ ಆಗ್ಲಿ ನಮ್ಗೆ 20,000 ಗೌರವಧನ ಬೇಕೇ ಬೇಕು. ನೈಟ್ ನಾವು 8:30 ರಾತ್ರಿ ಆದ್ರೂ ಕೆಲಸ ಮಾಡ್ತೀವಿ, ನಮಗ್ ಕೆಲ್ಸಕ್ಕೆ ತಕ್ಕಂತೆ ಗೌರವಧನ ಬರ್ಲೇಬೇಕು. ಹೋಗಮ್ಮ ಹೋಗ. ಹಂಗೆ ಹಾಕಿ ಯಾರು ಮಾತ